ಸರ್ ಫಾಲ್ಸಲ್ಲಿ ಅಂತೂ ತುಂಬ ಚೆನ್ನಾಗಿ ಮಳೆಗಾಲದಲ್ಲಿ ಇಲ್ಲಿ ಹಾಲು ಉಕ್ಕಿ ಹರಿತಿರ್ತಲ್ಲ ಹಂಗೆ ಫುಲ್ ಈ ಅಗಸ್ತ್ಯಕ್ಕೆ ಹಂಗೆ ಹರ್ಕೊಂಡು ಬರ್ತಾ ಇರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಒಳಗಡೆ ನೋಡಿ ಲಕುಳೇಶನ ವಿಗ್ರಹ ಅಂತ ಕರಿತೀವಿ. ಶಿವ ದಿಗಂಬರವಾಗಿ ಕುಳಿತಿದ್ದಾನೆ. ಮತ್ತು ನಮ್ಮ ಜೀವನದಲ್ಲಿ ನಮ್ಮ ಗಂಡ ಹೆಂಡತಿಯಲ್ಲಿ ನಡೆಯುವಂಥ ಸಂಭೋಗದಲ್ಲಿ ಆಗಿರ್ಬೋದು, ಏನಾಗಿರ್ಬೋದು, ಯಾರ್ಯಾರು ವಯಸ್ಕರಾಗಿರ್ತೀವಿ ಅವ್ರು ಅದನ್ನು ಏನು ಅನುಭವಿಸಿರ್ತೀವಿ ಅದನ್ನು ನೋಡಿದಾಗೂ ಅದು ಹಾಗೆ ಹೊರಗಡೆನೇ ಹೋಗುತ್ತೆ. ಇದ್ರ ಹೋಲ್ನೇ ಕಾಣಿಸುತ್ತೆ, ಎಲ್ಲ ಕಡೆ ಕಾಣಿಸುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಟಾರ್ಚ್ ಹಿಡಿದು ಕಾಣಿಸುತ್ತೆ ನೋಡಿ. ಸಂಪತ್ತನ್ನು ಒಂದು ಕಡೆ ಹಾಕೋದು, ಹಾಕಿ ಇದನ್ನು 2 ಭಾಗ ಮಾಡೋದು. 2 ಭಾಗ ಮಾಡಿದಾಗ ಒಂದು ಭಾಗ ರಾಜಾಗ, ಇನ್ನೊಂದು ಭಾಗ ದೇವರಲ್ಲಿ ಇಡ್ತಾ ಇದ್ರು. ಆವಾಗ ಈ ನಾಗ ದಂಪತಿ ದೇವತೆಗಳನ್ನು ಸಪ್ತ ಮಾತಿಕೆಯರನ್ನು ಪೂಜಾ ಪುನಸ್ಕಾರ ಮಾಡ್ತಾಯಿದ್ರು. ಈಗ ಲಕುಳೇಶನ್ ಗುಡಿಗೆ ಹೋಗ್ತಾ ಇದ್ದೀವಿ ನಾವು. ಒಳಗಡೆ ಯಾರ ಗುಡಿಗೆ? ಲಕುಳೇಶ ಶಿವ ದಿಗಂಬರವಾಗಿ ಕುಳಿತಿದ್ದಾನೆ. ಒಳಗಡೆ ಇದೆ ಬನ್ನಿ. ನಗ್ನ ಬಟ್ಟೆ ಇಲ್ಲ. ಲಕುಳೇಶನ ವಿಗ್ರಹ ಅಂತೀವಿ. ಇಲ್ಲಿ ಹೋಗೋಣ ಸರ್? ಹೋಗೋಣ ಸರ್, ಬನ್ನಿ ಸರ್. ಮುಖಮಂಟಪ, ಸಭಾ ಮಂಟಪ, ಒಳಗಡೆ ಗರ್ಭಗೃಹ. ಒಳಗಡೆ ನೋಡಿ ಲಕುಳೇಶನ ವಿಗ್ರಹ ಅಂತ ಕರಿತೀವಿ. ಶಿವ ದಿಗಂಬರವಾಗಿ ಕುಳಿತಿದ್ದಾನೆ, ಕಾಣಿಸುತ್ತಾ? ಶಿವನ ಒಂದು ಕೈ ಕಟ್ಟಾಗಿದೆ, ಎಡಗೈ. ಹೌದು. ದಿಗಂಬರವಾಗಿ ಕುಳಿತಂತ ಶಿವ ಲಕುಳೇಶನ ವಿಗ್ರಹ ಅಂತೀವಿ. ಆಮೇಲೆ ಕೆಳಗಿರೋದು ಪಾರ್ವತಿ, ಮೇಲಿರೋದು ಶಿವ. ಹೌದು, ಒಂದೇ ಮೂರ್ತಿಲಿ ಅರ್ಧ ಶಿವ ಅರ್ಧ ಆ ಥರ ಅಲ್ಲ. ನಾನು ಹೇಳ್ತೀನಿ, ನಮ್ಗೆ ಇನ್ನೊಂದು ಕತೆ ಹೇಳ್ತೀನಿ ಅದನ್ನ. ಈಗಂತೂ ಇಷ್ಟು ನೋಡಿ, ಸರಿನಾ? ಇದಕ್ಕೆ ಪ್ರದಕ್ಷಿಣ ಪಥವಿದೆ. ರಾಜ ಮಹಾರಾಣಿಗೋಸ್ಕರ ಕಟ್ಟಿದ್ದಂಥ ಗುಡಿಗಳಿಗೆ ಒಳಗಿಂದ ಪ್ರದಕ್ಷಿಣ ಪಥವಿರುತ್ತಾ. ಈಗ ಅದೇ ಥರನಾಗಿ ಇದಕ್ಕೆ ಪ್ರದಕ್ಷಿಣ ಪಥ ಕೂಡ ಬರ್ತಾ. ಹೋಗು ಬನ್ನಿ, ಕಾಣಿಸುತ್ತಾ? ಸುತ್ತ ಹಾಕೋದು. ಇಲ್ಲಿ ಗಣೇಶನ ವಿಗ್ರಹ ಕಾಣಿಸುತ್ತಾ? ಈ ಕಡೆ. ಆಮೇಲೆ ಈ ಕಡೆ ಮಹಿಷಾಸುರ ಮರ್ದಿನಿ ಆದಿಶಕ್ತಿ ಪಾರ್ವತಿ ತನ್ನ ತ್ರಿಶೂಲಿನ ಕೊನೆಯಿಂದ ಇರೋದು ಮಹಿಷಾಸುರನನ್ನು ಕೊಲ್ಲುತ್ತಿದ್ದಾಳೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಬೆಳಕಿಗೋಸ್ಕರ ಮಾಡಿದ್ದು. ಈ ಕಡೆ ನೋಡಿ, ಇದು ಪ್ರದಕ್ಷಿಣ ಪಥ ಕಾಣಿಸುತ್ತೆ ಈಗ ನಮ್ಗೆ. ಹೀಗಿಂದ ನಾವು ಒಳಗಡೆಯಿಂದ ಪ್ರದಕ್ಷಿಣ ಪಥ ಹಾಕ್ತೀವಿ. ರಾಜ ಮಹಾರಾಣಿಗೋಸ್ಕರ ಕಟ್ಟಿದಂಥ ಗುಡಿಗಳಿಗೆ ಒಳಗಿಂದ ಪ್ರದಕ್ಷಿಣ ಪಥವಿತ್ತು. ಸಾರ್ವಜನಿಕರಾಗಿ ಕಟ್ಟಿದಂಥ ಗುಡಿಗಳಿಗೆ ಹೊರಗಿಂದ ಪ್ರದಕ್ಷಿಣ ಪಥವಿತ್ತು. ಬನ್ನಿ, ಹಿಂಗೆ ಪ್ರದಕ್ಷಿಣ ಪಥ ಹಾಕೋಣ. ಒಂದು ರೌಂಡ್ ಹಾಕ್ತೀವಿ ನಾವು. ಒಂದು ರೌಂಡ್ ಹಾಕ್ತೀವಿ. ಇದು ಅಭಿಷೇಕದ ನೀರು ಹೋಗಕ್ಕೆ ಸರ್. ಇದು ಇಲ್ಲಿ ಕಾಣಿಸುತ್ತೆ ನೋಡಿ, ಅಭಿಷೇಕದ ನೀರು ಹೊರಗಡೆ ಹೋಗಾಕಿದ್ದು. ಓಕೆ. ಈ ದೇವಸ್ಥಾನಕ್ಕೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರಲ್ಲ, ಈ ದೇವರಿಗೆ ಲಕುಳೇಶನಿಗೆ ಆ ನೀರು ಹೊರಗಡೆ ಹೋಗಕ್ಕೆ ಮಾಡಿದ್ದು. ಓಕೆ. ಕಲ್ಲಲ್ಲಿ ಅವಾಗಲೇ ಪ್ಲಾನ್ ಮಾಡಿದ್ದಾರೆ ನೋಡಿ. ಹೌದು. ಈ ಕಡೆ ಅದು ಇದೆಲ್ಲ ಡಿಸೈನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ, ಇವೆಲ್ಲ ಜಾಲಂಧ್ರ ಕಿಟಕಿಗಳಿಗೆ ಇದ್ರ ಹೊರಗಿಂದ ಬೆಳಕು ಬೀಳುತ್ತಲ್ಲ, ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಬೆಳಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಕು ಬ್ಯೂಟಿಫುಲ್ ಸರ್, ತುಂಬ ಚೆನ್ನಾಗಿ ಬೀಳ್ತದೆ ಡಿಸೈನ್ಸ್. ಎಸ್. ಓಕೆ. ಈ ಕಡೆ ಇವೆಲ್ಲ ಬೆಳಕಿಗೋಸ್ಕರವಾಗಿ ಡಿಸೈನ್ ಚೆನ್ನಾಗಿ ಕಾಣಲಿ ಅಂತಂದು ಬೆಳಕಿಗೋಸ್ಕರವಾಗಿ ಮಾಡಿದ್ದು. ಇಲ್ಲಿ ಕಾಣಿಸುತ್ತೆ ನೋಡಿ. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹೊಡೆದಿದ್ದಾರೆ. ಇಲ್ಲಿ ಅಂತೂ ತುಂಬ ಚೆನ್ನಾಗಿ, ಇಲ್ಲಿ ಅಂತೂ ತುಂಬ ಚೆನ್ನಾಗಿ, ಇಲ್ಲಿ ಅಂತೂ ಫುಲ್ ಕಾಣಿಸುತ್ತೆ ನೋಡಿ. ಒಂದೇ ಹೋಗಿದೆ, 2 ಉಳಿದಿದ್ದೆಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಓಕೆ ಸರ್. ಆಗ ಈ ಗುಡಿಗೆ ಬಾಗಿಲಿತ್ತ? ಇತ್ತು, ಇದಕ್ಕೆ ಬಾಗಿಲು ಇತ್ತು. ಈಗ ನೀವು ಲಾರ್ಕನ್ ಟೆಂಪಲ್ ಹೋಗಿದ್ದೀರಾ ಐಹೊಳೆ ಒಳಗೆ? ಆ ಗುಡಿಗೆಲ್ಲ ಫುಲ್ಲು ಇದೇ ಥರಗೆ ಬೇರೆ 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 ರೌಂಡ್ ಹಾಕರ ಬೇರೆ ಬೇರೆ ಡಿಸೈನ್ಗಳು ಸಿಗ್ತೈತಿ. ಹೊರಗಿಂದ ಎಲ್ಲ ಫುಲ್ಲು ನೋಡ್ಬೋದು. ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರೀ ಸರ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಸ್. ಲಾರ್ಡ್ ಖಾನ್ ಟೆಂಪಲ್ ಅದು ಅರ್ಧ ಶಿವ ಅರ್ಧ ಪಾರ್ವತಿ ಅಲ್ಲ? ಅಲ್ಲ. ಓಕೆ. ಅದರದೊಂದು ಕತೆ ಇದೆ. ಏನಪ್ಪ ಅಂತಂದ್ರೆ ಸರ್, ಇದು ಏನಂದ್ರೆ ಶಿವಲಿಂಗದ್ದು ಮತ್ತು ಇದ್ರದ್ದು ಶಿವ ದಿಗಂಬರವಾಗಿ ಕುಳಿತಿದ್ದು ಲಕುಳೇಶನ ವಿಗ್ರಹ ಅಂತೀವಿ. ಶಿವಗೆ 108 ಹೆಸರು, ಇದ್ರೊಳಗೆ ಅದೊಂದು ಹೆಸರು. ಶಿವ ಪಾರ್ವತಿ ಒಂದಿನ ಅವ್ರು ಏನು ಮಾಡ್ತಾರೆ, ನಂದಿಗೆ ಹೇಳ್ತಾರೆ, ನಂದಿ ನೀನು ನಾವು ಒಳಗಡೆ ಹೋಗಿರ್ತೀವಿ, ರೂಮ್ ಒಳಗಡೆ ಕೆಲಸ ಮಾಡ್ತಿರ್ತೀವಿ, ಯಾರ ಬಂದರು ಒಳಗಡೆ ಬಿಡಬೇಡ, ನೀ ಕಾವಲಾಗಿ ಅವ್ರು ಕಾಕೋತ ನಿಂತ್ಕೊ ಅಂತಂದು ಹೇಳಿ ಒಳಗಡೆ ಹೋಗಿ ಅವ್ರ ನೆಕಡೆ ಕೆಲಸ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಬ್ಬ ಶಿವನ ಭೇಟಿಯಾಗಕ್ಕೆ ಒಬ್ಬ ಋಷಿ ಮುನಿ ಬರ್ತಾನೆ. ಬಂದ ಹೊತ್ನ್ಯಾಗ ಬಂದವನ ಬಂದು ನಂದಿ ಕೇಳ್ತಾನೆ. ನಂದಿ ನೋಡಿಬಿಡ್ತಾನೆ. ನಂದಿ, ನಿನ್ನ ಶಿವ ಎಲ್ಲಿದ್ದಾನೆ, ಅವಾಗ ಅರ್ಜೆಂಟಾಗಿ ನಾ ಭೇಟಿ ಆಗ್ಬೇಕು, ಎಲ್ಲಿದ್ದಾನೆ ಹೇಳಂತಾನೆ. ನಂದಿಗೆ ಹೇಳಕ್ಕೆ ಮನಸ್ಸು ಬರಲ್ಲ, ನಾಚಿ ನಿಂತ್ಕೋತಾನೆ. ಏನು ಹೇಳಬೇಕಪ್ಪ ಅನ್ನತ್ಲೆ ಬಡ ಸಿಟ್ಟು ಬಂದೆ, ಶಾಪ ಕೊಡ್ತೀನಿ ನೋಡಿ, ನಿಂಗೆ ಹೇಳ್ತೇ ಇಲ್ಲ ಅಂತ. ಮತ್ತು ಋಷಿ ಮುನಿಗಳು ಇವರು ಶಾಪ ಕೊಡ್ತಿರ್ತಾರೆ. ಶಾಪ ಕೊಡ್ಲೇನೆ ಹೇಳ್ತೆ ಅಂದನ. ಹಿಂಗೆ ಆ ಕಡೆ ಶಿವನ ಎಲ್ಲಿದ್ದಾನೆ, ನಿನ್ನ ಶಿವ ಅಂತ ಹಿಂಗೆ ಹುಡ್ಕೋತ್ನಾಗ ನೋಡ್ತಾನೆ. ಆ ಡೋರ್ ಹಾಕಿದ ಬಕ್ಲ ನೋಡ್ತಾನೆ ಹಿಂಗೆ ಮಾಡಿ ಹಿಂಗೆ ಬಕ್ಲ ಓಪನ್ ಮಾಡಿಬಿಡ್ತಾನೆ. ಓಪನ್ ಮಾಡಿಬಿಡೋಣ ಪಾರ್ವತಿ ಶಿವ ನೋಡ್ತಾನೆ. ಆ ಬಕ್ಲ ತೆಗೆದ್ರೆ ಅವರಿಬ್ಬರು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಎದ್ದು ನಿಂತ್ಕೊಂಡ್ಗಳೇನ ಋಷಿ ಮುನಿಗೆ ತುಂಬ ಸಿಟ್ಟು ಬಂದುಗಳೇ, ಇವತ್ತ ನೀವು ನನಗೆ ಈ ದೃಶ್ಯನ ತೋರಿಸಿದ್ರಲ್ಲ, ಈ ಭೂಲೋಕದಲ್ಲಿ ನಿಮ್ಮನ್ನು ಹಿಂಗೆ ಪೂಜೆ ಮಾಡಲಿ ನೆಕೆಡಾಗಲಿ ಅಂತಂದ. ಈಗ ನಾವು ಮಾಡ್ತಾ ಇರೋದು ಅದೇ ಪೂಜೆ. ಮೇಲಿರೋದು ಶಿವ, ತಳಗಿರೋದು ಪಾರ್ವತಿ. ಹಾಗೆ ಪೂಜೆ ಮಾಡ್ತಾ ಇದ್ದಿದ್ದು.
ಅಂದ್ರೆ ಶಿವಲಿಂಗದ ಕಾನ್ಸೆಪ್ಟು. ಹೌದು ಸರ್. ಅಂದ್ರೆ ಮೇಲೆ ಶಿವನ ಲಿಂಗದ ಏನೈತಿಲ್ಲ ಅದು ಶಿವ ಅಂದ್ರೆ ತಳಗಿರೋದು ಪಾರ್ವತಿ. ಈಗ ಅಭಿಷೇಕದ ನೀರು ಬಂದರೂ ಹಾಗೆ ಹೊರಗಡೆ ಹೋಗುತ್ತಾ, ಅದು ಈ ಬಿದ್ದಾಗ ನೀರು ಹಂಗೆ ಹೊರಗಡೆ ಹೋಗುತ್ತಾ. ಮತ್ತು ನಮ್ಮ ಜೀವನದಲ್ಲಿ ನಮ್ಮ ಗಂಡ ಹೆಂಡತಿಯಲ್ಲಿ ನಡೆಯುವಂಥ ಸಂಭೋಗದಲ್ಲಿ ಆಗಿರ್ಬೋದು, ಏನಾಗಿರ್ಬೋದು, ಅದನ್ನು ಕೂಡ ನಾವು ಯಾರ್ಯಾರು ವಯಸ್ಕರಾಗಿರ್ತೀವಿ ಅವ್ರು ಅದನ್ನು ಏನು ಅನುಭವಿಸಿರ್ತೀವಿ ಅದನ್ನು ನೋಡಿದಾಗೂ ಅದು ಹಾಗೆ ಹೊರಗಡೆನೇ ಹೋಗುತ್ತಾ. ಕರೆಕ್ಟ್ ಇದು ಸತ್ಯನೇ. ಹೋದ್ ನೋಡಿ, ಅದು ಸೃಷ್ಟಿಕ್ರಿಯೆ ಆ್ಯಕ್ಚುಲಿ. ಹೌದು ಸರ್, ಸೃಷ್ಟಿಕರ್ತನ ಸೃಷ್ಟಿ ಅದು. ಸೂಪರ್ ಸರ್, ಅದ್ಭುತ ನೋಡಿ, ಎಷ್ಟು ಚೆನ್ನಾಗಿದೆ. ಮಾನ್ಯುಮೆಂಟ್ ಎಲ್ಲ ಉಳಿಸ್ಕೊಳ್ಳಿ ದಯವಿಟ್ಟು. ಮುಂದೆ ಸರ್? ಹ್ಞೂ ಸರ್. ಸರ್ ಇದು ಭೂತನಾಥ್ ಟೆಂಪಲ್. ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಅಭಿಷೇಕದ ನೀರುಗಳು ಬರೋ ಹೊತ್ನಾಗ ಆ ಪ್ರಾಣಿಗಳದ ಮಕ್ಕಗಳವನ್ನೆಲ್ಲ ಚೇಂಜಸ್ ಮಾಡಿರ್ತಾರಂತ. ಇದು ನೋಡಿದೆ ಅರ್ನಾಳಿಗಿದು, ಅದಕ್ಕೂ ಮತ್ತೆ ಬೇರೆ ಚೇಂಜ್ ಬಂತಿದ್ದು. ಇದು ಯಾವ್ದು ಮನುಷ್ಯನ ಮುಖನ ಇಟ್ಟಿದ್ದಾರೆ? ಹಾಂ, ಇದು ಅರ್ಧ ಮುಖ. ಹಾಂ, ಅರ್ಧ ಮುಖ. ಇದೊಂಥರ ಬೇರೆ ಡಿಸೈನ್ಸ್ ಕಾಣಿಸುತ್ತೆ. ಆಮೇಲೆ ಮೂಗು ಇಟ್ಟಿದ್ದಾರೆ. ಈ ಥರ ಒಂದು ಬರ್ತಾ, ಆಮೇಲೆ ನಂದಿ ಮುಖ ಬರ್ತಾ, ಮೊಸಳೆ ಮುಖ ಬರ್ತಾ. ಅವ್ರಿಗೆ ಯಾವ್ದು ಬೇಕಾಯ್ತು ಅದು ಪ್ರಾಣಿಗಳನ್ನು ಯೂಸ್ ಮಾಡ್ತಿದ್ರು. ಆನೆ ಸೊಂಡ್ಲೊಳಗಿಂದ ನೀರು ಬರಬೇಕು, ಆ ಥರಗಳನ್ನು ಇವನು ಹರ್ನಾಳಿ ಇದು ಅಭಿಷೇಕ ನೀರು ಹೊರಗಡೆ ಬರಕ್ಕೆ ಮಾಡಿದ್ರು. ಹರ್ನಾಳಿಗಿದಕ್ಕೂ ಅಲ್ಲಿ ಬೇರೆ ಇದೆ, ಹಾಂ, ಇದು ಬೇರೆ ಇದೆ. ಎಲ್ಲ ಚೇಂಜಸ್ ಮಾಡ್ತಾರೆ. ಇದು ಭೂತನಾಥ ಗುಡಿಗಳ ಗುಂಪು ಅಂತ ಕರಿತೀವಿ, ಸಮೂಹ. ಹಾಂ, ಕಪತ, ಗಳಗ, ಅಧಿಷ್ಠಾನ, ಈ ಗುಡಿಯ ಭಾಗಗಳು. ಕಪತ, ಗಳಗ, ಅಧಿಷ್ಠಾನ, ಮುಖ ಮಂಟಪ, ಸಭಾ ಮಂಟಪ, ಗರ್ಭಗೃಹ, ಆಮೇಲೆ ದೇವಕೋಷ್ಠ. ಇವಕ್ಕೆ ಮೂರ್ತಿಗಳು ಇಲ್ಲಿದ್ದು, ವಿಗ್ರಹಗಳಿದ್ವಿ ಇಲ್ಲಿ. ವಿಗ್ರಹಗಳು ಇದ್ದಕ್ಕೆ ದೇವಕೋಷ್ಠ ಅಂತ ಕರಿತೀವಿ. ಅಂದರೆ ಸಿಮೆಂಟ್ ಆಗಿದೆ ನೋಡಿ. ಯಾವಾಗ ಇವ್ರು ರೀಬೆಲ್ಟ್ ಆಗ್ತಾರೆ, ರೀಬೆಲ್ಟ್ ಆದಾಗ ಇವಕ್ಕೆಲ್ಲಕ್ಕೂ ಒಂದೊಂದು ನಂಬರ್ಗಳು ಬರ್ತಾವೆ. ಒಂದೊಂದು ಕಡೆ ಒಂದೊಂದು ಗುಡಿಗಳ ರೀಬೆಲ್ಟ್ ಆದಾಗ ಅವು ನಂಬರ್ಗಳನ್ನು ನಾವು ನೋಡ್ಬೋದು. ನಂಬರ್ ಹಾಕಿದಾಗ ಈ ಕಲ್ಲು ಆ ಕಡೆ ಹೋಗ್ಬಾರ್ದು, ಆ ಕಲ್ಲು ಈ ಕಡೆ ಹೋಗ್ಬಾರ್ದಲ್ಲ, ಅವಕ್ಕೆ ನಂಬರ್ಗಳನ್ನು ಚೇಂಜಸ್ ಹಾಕ್ತಿದ್ರು. ಅಂದರೆ ಕಲ್ಲುಗಳ ಚೇಂಜ್ ಆಗಬಾರ್ದಲ್ಲ, ಆ ಥರ ಇವು ಎಲ್ಲ. ಇದು ದ್ರಾವಿಡ ಶೈಲಿ. ಈಗ ನಾವು ನೋಡಿದ್ವಿ, ಎಲ್ಲಿ ನೋಡಿದ್ವಿ? ಬನಶಂಕರಿ ದೇವಸ್ಥಾನ ನೋಡಿದ್ವಿಲ್ಲ, ಬನಶಂಕರಿ ದೇವಸ್ಥಾನ. ಹಾಂ, ಅದು ದ್ರಾವಿಡ ಶೈಲಿ. ಇದು ಕೂಡ ದ್ರಾವಿಡ ಶೈಲಿ. ಇಲ್ಲಿ ಕಾಣಿಸುತ್ತೋ ಹಂಸ ಪಕ್ಷಿಯ. ಹೌದು, ಇಲ್ಲೆಲ್ಲ ಲೈನ್ ಒಂದು ಕಾಣಿಸುತ್ತೆ ನೋಡಿ. ಹಾಂ, ಒಂದು ಲೈನ್ ಫುಲ್ ಇದೆ ನೋಡಿ, ಹಂಸ ಪಕ್ಷಿ. ಹೀಗೆ ಗುಡಿಗಳು ಹಿಂಗೆ ರೌಂಡ್ ಫುಲ್ ಹೋಗುತ್ತಾ, ಹೊರಗಿಂದ ಒಳಗಿಂದ ಎಲ್ಲ ಕಡೆ ಅರ್ಥಿಂಗ್ ಹಾಕಿದ್ದಾರೆ. ಅರ್ಥಿಂಗ್ ಕೆಪ್ಪನ. ಇದನ್ನ ಯಾಕೆ ಹಾಕಿದಾರಪ್ಪ ಅಂತಂದ್ರೆ, ಈಗ ಮಳೆ ಬಂದ ಹೊತ್ನ್ಯಾಗ ಈ ಬಂಡೆಗಳಿಗೂ ಈ ಗುಡಿಗಳಿಗೂ ಸಿಡ್ಲು ಬಡ್ದ್ರ ಈ ಬಂಡೆ ಸೀಳುತ್ತಂತ, ಈ ಗುಡಿ ಬೀಳುತ್ತಂತ. ಈ ಗುಡಿ ಬೀಳಬಾರ್ದು ಅನ್ನಕ್ಕೆ ಈ ಅರ್ಥಿಂಗ್ ಈಗ ಹಾಕಿದ್ದದು. ಎಲ್ಲ ಮಾರ್ಮೆಂಟ್ ಏರಕ್ಕೂ ಹಾಕಿರ್ತಾರೆ, ಇದನ್ನ ಎಲ್ಲ ಕಡೆಗೂ ಹಾಕಿರ್ತಾರೆ. ಅಂದ್ರೆ ಸಿಡ್ಲು ಬಂದು ಇದಕ್ಕೆ ಬಡ್ದು ಇದಕ್ಕೆ ಏನೋ ಹಾನಿ ಆಗಬಾರ್ದು ಅನ್ನೋದಕ್ಕೆ ಇದು ಅರ್ಥಿಂಗ್ ಹಾಕಿದ್ದು ಇಲ್ಲಿ ಕಾಣಿಸುತ್ತೆ. ಓಕೆ, ಅಂದ್ರೆ ಈಗ ಸಿಡಿಲು ಹೊಡೆದ್ರೆ ಗುಡಿಗಳ ಕಲ್ಲು ಸಿಡಿಬಿಟ್ಟು ಬಂಡೆನೇ ಸೀಳುತ್ತೆ. ಇನ್ನು ಈ ಗುಡಿ ಲೆಕ್ಕ ಸರ್, ಬಂಡೆನೇ ಸೀಳುತ್ತೆ. ಸಿಡಿಲು ಹೊಡೆದು ಬಂಡೆ ಎಲ್ಲ ಬಿದ್ದಿದೆಯಲ್ಲ, ಬಂಡೆ ಎಲ್ಲ ಬಿದ್ದಿಲ್ಲ. ಅದು ಹೋಗಿ ನೀವು ಹಂಪಿ ಒಳಗೆ ನೋಡಿರ್ಬೋದು, 2 ಬಂಡೆ ಇದೆ. ಬಂಡೆಗೆ ಸಿಡಿಲು ಬರ್ತದೆ, ಬಂಡೆ ಪೂರ ಕಟ್ಟಾಗಿ ಸೀಳ್ಕೊಂಡ್ಬಿಟ್ಟಿದೆ. ಬಂಡೆನೇ ಸೀಳುತ್ತ ಸಿಡಿಲು. ಹೌದು. ಈಗ ನೀವು ಗಿಡಕ್ಕೆ ಬಡ್ದಾಗ ಗಿಡಕ್ಕೆ ಉರಿ ಹತ್ತತ್ತ, ನೋಡಿದಿರ್ಬೋದು ನೀವು. ಬೆಂಕಿ ಹತ್ತತ್ತ, ಗಿಡಕ್ಕೆ ಬೆಂಕಿ ಹತ್ತತ್ತ, ಈ ಬಂಡೆ ಸೀಳುತ್ತಾ. ಮತ್ತು ಈ ಗುಡಿ ಆ ಲೆಕ್ಕ ಸರ್, ಕಟ್ಟಿದಂಥ ಗುಡಿ. ಕ್ರ್ಯಾಕ್ ಹೊಡೆತಂದ್ರೆ ಅದು ಸಿಳ್ಕೊಂಡ್ಬಿಡ್ತೈತಿ. ಹಾಂ, ಅದಕ್ಕೋಸ್ಕರ ಎಲ್ಲ ಮಾನ್ಯುಮೆಂಟ್ ಇರೋಕ್ಕೂ, ಎಲ್ಲ ಗುಡಿಗಳಿಗೂ, ಎಲ್ಲ ಗುಹೆಗಳಿಗೂ, ಎಲ್ಲಕ್ಕೂ ಇವಕ್ಕೆಲ್ಲದಕ್ಕೂ ಅರ್ಥಿಂಗ್ ಹಾಕಿದ್ದಾರೆ. ಅರ್ಥಿಂಗ್ ಹಾಕಿದಾಗ ಏನಾಗುತ್ತೆ? ಕಲ್ಲು ಹೊಡಿಯೋಲ್ಲ, ಅದು ಪಾಸಾಗಿ ಭೂಮಿ ಒಳಗೆ ವಾಪಸ್ ಹೋಗ್ಬಿಡುತ್ತೆ. ಬಂಡೆ ಸಿಳ್ಕೊಳೋದಿಲ್ಲ, ಆಮೇಲೆ ಗುಡಿ ಹೊಡೆಯೋದಿಲ್ಲ, ಇವೇನೂ ಹಾನಿ ಆಗೋದಿಲ್ಲ. ಅರ್ಥಿಂಗ್ ಹಾಕಿದ ಉದ್ದೇಶ ಇದೆ, ಪ್ರೊಟೆಕ್ಷನ್. ಸರ್ ನೋಡಿ, ಈಗ ನಾವು ಹೊಂಡದ ಕಟ್ಟಿ ಅಂತ ಇದು ಕರಿತೀವಿ. ಈ ಕೆಳಗಡೆ ನೀರು ಮುಟ್ಟಬೇಕಾದ್ರೆ, ಈಗ ನೀರು ಬಿಸಿಲು ಜಾಸ್ತಿ ಆದಾಗ ನೀರು ಒಳಗಡೆ ಹೋಗುತ್ತಾ, ಆ ಟೈಮ್ನಲ್ಲಿ ನಾವು ಇಳ್ಕೊಂಡು ನೀರು ಮುಟ್ಕೊಳಕ್ಕೆ ಇವಕ್ಕೆಲ್ಲ ಮೆಟ್ಲು, ಇವನ್ನೆಲ್ಲ ಇದು ಆನೆ ಸೊಂಡ್ಲು ಅಂತೀವಿ. ಇಲ್ಲಿ ಕಾಣಿಸುತ್ತಲ್ಲ, ಇದು ಆನೆ ಸೊಂಡ್ಲು. ಇದೆಲ್ಲ ಮೆಟ್ಲು ಇಳ್ಕೊಳಕ್ ಮಾಡಿದ್ದವು. ಇವೆಲ್ಲ ಆನೆ ಸೊಂಡ್ಲು. ಇದು ಹೀಗೆ ಕಾಣಿಸೋದು. ಆನೆ ಸೊಂಡ್ಲು, ಇಳ್ಕೊಳಕ್ ಮೆಟ್ಲು. ಆಮೇಲೆ ಸೂರ್ಯ ಮುಳುಗೋ ಟೈಮ್ನಾಗ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀರಿದೆ, ಸೂರ್ಯ ಇಲ್ಲಿ ಮುಳುಗ್ತಿರ್ತಾನೆ, ಕೆಂಪಾದಾಗ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸೂರ್ಯನ ಹೊಂಗಿರಣ ಈ ಗುಡಿಗಳ ಮೇಲೆ ಬೀಳೋದ್ರಿಂದ ಈ ಗುಡಿ ಹೇಗೆ ಹೊಳಿತೈತೆ ಅಂದ್ರೆ ಬಂಗಾರದ ಗತಿ ಹೊಳಿತೈತೆ ಅಂತ, ಬಂಗಾರದ ಲೇಪನ ಬರುತ್ತಂತಂದು ಇತಿಹಾಸಕಾರ ಹೇಳ್ತಿದ್ದಾರೆ. ಸೂರ್ಯನ ಹೊಂಗಿರಣ ಈ ಗುಡಿಗಳ ಇದರ ಮೇಲೆ ಬೀಳುವುದರಿಂದ ಬಂಗಾರದ ಗತಿ ಹೊಳಿತೈತೆ ಅಂತಂದ್ರೆ, ಅಂದರೆ ಇದು ಸ್ಯಾಂಡ್ ಸ್ಟೋನು, ಮರಳು ಮಿಶ್ರಿತ ಕಲ್ಲು, ಕೆಂಪಾಗಿರುತ್ತೆ. ಮತ್ತು ಇನ್ನೊಂದಿಟ್ಟು ಕೆಂಪು ಜಾಸ್ತಿ ಆಗುತ್ತಾ, ಆ ಥರ ಹೇಳ್ತಿದ್ದಾನೆ. ಬನ್ನಿ ಒಳಗೆ ಹೋಗೋಣ. ಸರ್ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಅರ್ಧ ಚಂದ್ರ. ಇದು ಅರ್ಧ ಚಂದ್ರ. ಇದು ಮುಖ ಮಂಟಪ, ಒಳಗಡೆ ಸಭಾ ಮಂಟಪ, ಒಳಗಡೆ ಗರ್ಭಗೃಹ.
ಗರ್ಭಗೃಹದಲ್ಲಿ ಶಿವಲಿಂಗ ಇದೆ. ಆಮೇಲೆ ಇಲ್ಲೊಂದು ನಂದಿ ಕೂಡ ಇದೆ. ಈ ನಂದಿ ಮೇಲೆ ನಾವು ಕೈ ಇಟ್ಕೊಂಡು ಹೀಗೆ ನೋಡಿದ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ, ಹಿಂಗೆ ಕೈ ಇಟ್ಕೊಂಡು ಹಿಂಗೆ ನೋಡಿದ್ರೆ ಎಲ್ಲ ಕಡೆಗೂ ಶಿವಲಿಂಗ ಎಲ್ಲಿದೆ ಅಲ್ಲಿ ನಂದಿ ಮೇಲೆ ಹಿಂಗೆ ಆ ಕೊಂಬ ಮೇಲೆ ಕೈ ಇಟ್ಕೊಂಡು ಹಿಂಗೆ ನೋಡಿದ್ರೆ ಒಳಗಡೆ ಶಿವಲಿಂಗ ಈ ಇದ್ರ ಹೋಲ್ನಾಗ ಕಾಣಿಸುತ್ತೆ, ಎಲ್ಲ ಕಡೆಗೂ ಕಾಣಿಸುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಟಾರ್ಚ್ ಹಿಡಿದು ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಟಾರ್ಚ್ ಹಚ್ಬೇಕು. ಅಲ್ಲಿ ಹೋಗಿ ನೋಡಿ, ನಾವು ಇಲ್ಲಿ ನೋಡ್ತೀವಿ, ಈ ಕೈ ಇಟ್ಕೊಂಡು ಹಿಂಗೆ ನೋಡ್ತೀವಿ ನೋಡಿ ಸರ್. ಒಳಗಡೆ ಪೂರ ಇದೆ. ಇದ್ರೊಳಗೆ ನಾ ಈ ಬಟ್ಟೆ ಹಿಂಗೆ ಇಟ್ಟಿದ್ದೀನಿ, ಇದ್ರೊಳಗೆ ನೋಡಿದ್ರೆ ಅಲ್ಲಿ ಕಾಣಿಸುತ್ತೆ ಸರ್. ಈಗ ಸರ್ ಹಾಕಿದೆ, ಒಳಗೆ ಹೋಗಿ ಇನ್ನೊಂದು ಸ್ವಲ್ಪ ಒಳಗೆ ಹೋಗಿ ಸರ್, ಈ ಕಡೆ ಸೈಡಿಗೆ ನಿಂತ್ಕೊಳ್ಳಿ ಸರ್. ಕಾಣ್ತಿದೆಯಾ ಶಿವಲಿಂಗ? ಎಲ್ಲ ಗುಡಿಗಳಲ್ಲಿ ಹೋದಲ್ಲಿ ಈ ಥರ ಇರುತ್ತೆ. ಎಲ್ಲ ಗುಡಿಗಳಲ್ಲಿ ಹೋದಲ್ಲಿ ನಂದಿ ಮುಂದ್ಗಡೆ ಇರ್ತೈತಿ. ಹಿಂಗೆ ನಾವು ನೋಡಿದ್ರೆ ಒಳಗಡೆ ಶಿವಲಿಂಗ ಕಾಣಿಸುತ್ತೆ. ತುಂಬ ಸುಂದರವಾದ ಶಿವಲಿಂಗ ಸರ್ ಇದು. ಕಟ್ಟಿ ಮಾಡಿದಂಥ ಗುಡಿ ಇದು. ಓಕೆ ಓಕೆ, ಕಟ್ಟಿ ಮಾಡಿದಂಥ ಗುಡಿಗಳು. ಇದು ಕರೆಕಲ್ಲ ಶಿವಲಿಂಗ, ಬ್ಲ್ಯಾಕ್ ಕಲ್, ಚಾಲುಕ್ಯರ ಕಾಲದ್ದೇ. ಹೌದು, ಚಾಲುಕ್ಯರ ಕಾಲದ್ದು. ಅಪ್ಪ, ಇದು ರೀಪ್ಲೇಸ್ ಅಲ್ಲ ಆ್ಯಕ್ಚುಲಿ ಆ ಕಾಲದ್ದೇ ನೋಡಿ, ಯಾಕಂದ್ರೆ ಗೊತ್ತಾಗ್ತಾ ಇದೆ. ಇದೆಲ್ಲ ಹಳೇದೇ ಸರ್, ಇದು ಹಳೇದು. ಅದ್ರ ಚೇಂಜಸ್ ಬೇರೆ ಕಾಣಿಸುತ್ತೆ, ಅಲ್ಲಿ ಚೇಂಜಸ್ ಬೇರೆ ಕಾಣ್ತಿತ್ತು. ಹಳೆ ಕಾಲದ್ದೇ. ಇಲ್ಲಿ ಮುಂದೆ ಬನ್ನಿ, ಈ ಕಡೆ ಇದು ಅಭಿಷೇಕದ ನೀರು ಹೊರಗಡೆ ಹೋಗ. ಇಲ್ಲಿ ಕಾಣಿಸುತ್ತೆ, ಮುಂದೆ ಬನ್ನಿ ಸರ್. ಗುಡಿ ನೋಡಿ ಎಷ್ಟು ತಂಪಾಗಿದೆ ಇದು. ನೀರು ಹತ್ತಿರ ಇದೆ, ನೀರು ಒಳಗಡೆ ಬರ್ತಿರ್ಬೋದು. ಅದು ತಂಪಾಗಿದೆ. ಎಷ್ಟು ಕಲ್ಲಿದು ಭಾಳ ತಂಪು. ಯಾವತ್ತು ನೋಡಿದ್ರಿ ಸ್ಯಾಂಡ್ಸ್ಟೋನ್ ಕಲ್ಲು ಹಾಗೆ ಇದು. ಇವಕ್ಕೆಲ್ಲ ಡೋರ್ ಇದ್ದುವಾಗ ಇಲ್ಲಿ ಕಾಣಿಸುತ್ತೆ ನೋಡಿ, ಬಾಕ್ಲ ಹಾಕಕ್ಕೆ ಮಾಡಿದ್ದಾರೆ. ಓಕೆ, ಇಲ್ಲಿ ಕೆಳಗೊಂದಿತ್ತು, ಅದು ಸಿಮೆಂಟಿಂದ ಕಲ್ಲು ಹಾಕಿ ಬೇರೆ ಮುಚ್ಚಿದ್ದಾರೆ. ಇಲ್ಲಿ ಹಿಂಗೆ ಬಾಕ್ಲ ಹಾಕಕ್ಕೆ ಇದು ಹೋಲ್ ಕಾಣಿಸುತ್ತಾ ಡೋರಿಂದ, ಇದಕ್ಕೆ ಡೋರ್ ಇತ್ತು ಇಲ್ಲಿ. ಕೈ ಇಡ್ಬೇಡಿ, ಅಲ್ಲಿ ಕಣಕಾಪಡಿ ಇದೆ ನೋಡಿ ಮೇಲೆ, 1 2 3 ತುಂಬ ಇದೆ ಬಾವಲಿಗಳು. ಈಗ ಬಂಡೆಗಲ್ಲಿನ ವಿಗ್ರಹ, ಬಂಡೆಗಲ್ಲಿ ಕೆತ್ತಿರೋದು, ಬಂಡೆ ಮೇಲೆ ಕೆತ್ತಿದಂಥ ವಿಗ್ರಹಗಳನ್ನು ನೋಡಕ್ಕೆ ನಾವು ಈ ಸದ್ಯಕ್ಕೆ ಹೋಗ್ತಾ ಇದ್ದೀವಿ ಸರ್. ಓಕೆ, ಇಲ್ಲಿ ಕಾಣಿಸುತ್ತೆ ನೋಡಿ ಶಿವಲಿಂಗ, ಶಿವಲಿಂಗ, ನಂದಿ, ಈ ಕಡೆ ಗರುಡ. ಇಲ್ಲಿ ಬನ್ನಿ, ವಾವ್, ಇದು ಬಂಡೆಗಲ್ಲಿನ ವಿಗ್ರಹ ಅಂತ ಕರಿತೀವಿ ಸರ್. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ, ನಾನು ಗುಹೆ ಒಳಗೆ ತೋರ್ಸಕ್ಕೆ ನೀವು ನೋಡಿರ್ಬೋದು. ಇಲ್ಲಿ ವರ ಮೂರ್ತಿ ಇದೆಯಲ್ಲ, ಅಲ್ಲಿ 2 ಕಡೆ 2ನೇ ಗುಹೆ ಒಳಗೆ ಅಲ್ಲಿ ಕಮಲ ಪುಷ್ಪದ ಮೇಲೆ ಭೂದೇವಿಯನ್ನು ತರ್ತಾ ಇದ್ದಾನೆ. 3ನೇ ಗುಹೆ ಒಳಗೆ ಆಕಿನ ಹೊತ್ಕೊಂಬರೋ ಮುಂದೆ ಆಕೆ ಕೈ ಭುಜದ ಮೇಲೆ ಇಟ್ಕೊಂಡು ಬಂದಿದ್ದಾರೆ, ಭುಜದ ಮೇಲೆ ಹಿಂಗೆ ಕೈ ಇಟ್ಟಿದ್ದಾರೆ. ಇಲ್ಲಿ ನೋಡಿ ರಟ್ಟೆ ಮೇಲೆ ಆಕಿನ ಹೊತ್ಕೊಂಡು ಮೇಲೆ ತರ್ತಾ ಇದ್ದಾನೆ. ಅಂದ್ರೆ ಪಾತಾಳ ಲೋಕದಿಂದ ಈ ಭೂದೇವಿಯನ್ನು ಮೇಲೆ ತರುವ ದೃಶ್ಯ ನೀವು ಉಳ್ದ ಕಡೆ ಹೋದಲ್ಲಿ ನೋಡಿರ್ಬೋದು. ಕೋರೆಹಲ್ ಮೇಲೆ ಕುಂದರ್ಸ್ಕೊಂಡಕ್ಕಿಂತ ತರೋದು, ಕೋರೆಹಲ್ ಮೇಲೆ, ಕೋರೆಹಲ್ ಮೇಲೆ ರೌಂಡ್ ಕುಂದರ್ಸ್ಕೊಂಡು ಭೂದೇವಿನ ಮೇಲೆ ತರ್ತಾ ಇದ್ದೀನಿ ಅನ್ನೋ ದೃಶ್ಯ ಇದು. ಇದಕ್ಕೆ ಬಂಡೆಗಲ್ಲಿನ ವಿಗ್ರಹ ಅಂತೀವಿ. ವರಾಹ ಮೂರ್ತಿ, ದೇಹ ಮಾತ್ರ ಮಾನವ ರೂಪ, ತಲೆ ಮಾತ್ರ ವರಾಹದ ರೂಪ. ಈ ಕಡೆ ಗಣೇಶ, ಈ ಕಡೆ ಚತುರ್ಮುಖದ ಬ್ರಹ್ಮ, ಈ ಕಡೆ ಶಿವ, ಈ ಕಡೆ ವಿಷ್ಣು, ಈ ಕಡೆ ಮಹಿಷಾಸುರ ಮರ್ದಿನಿ, ಈ ಕಡೆ ನರಸಿಂಹ, ಆ ಕಡೆ ಶಿವಲಿಂಗ. ಈ ಕೆಳಗಡೆ ಕಾಣಿಸುತ್ತಾ ನಾಗ ದಂಪತಿ ಅಂತೀವಿ, ಸಪ್ತ ಮಾತಿಕೆಯರು ಅಂತೀವಿ. ನಮ್ಮ ರಾಜರು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಈ ದೇವಾನು ದೇವತೆಗಳನ್ನು ಬೇಡ್ಕೊಂಡು ಹೋಗ್ತಾ ಇದ್ರು. ನಾವು ಯುದ್ಧದಲ್ಲಿ ಎಷ್ಟೇ ಸಂಪತ್ತನ್ನು ಗೆದ್ದುಕೊಂಡು ಬಂದಾಗ, ಎಷ್ಟೇ ಸಂಪತ್ತನ್ನು ಈಗ ಯುದ್ಧಕ್ಕೆ ಹೋಗಿರ್ತೀವಿ, ಎಷ್ಟೇ ಸಂಪತ್ತನ್ನು ಗೆದ್ದುಕೊಂಡು ಬರ್ತೀವಿ, ಬಂದು ಹೊತ್ತಿನಾಗ ಅವ್ರು ಏನು ಮಾಡ್ತಾಯಿದ್ರು, ಆ ಒಟ್ಟು ಕೂಡಿಸಿ ಒಂದು ಕಡೆ ಹಾಕೋದು, ಹಾಕಿ 2 ಭಾಗವನ್ನು ಮಾಡೋದು. ಸಂಪತ್ತನ್ನು ಎಲ್ಲ ಕೂಡಿಸೋದು, ಯುದ್ಧದಿಂದ ಗೆದ್ಕೊಂಡು ಏನು ಬಂದೀವಿ ಸಂಪತ್ತನ್ನು ಒಂದು ಕಡೆ ಹಾಕೋದು, ಹಾಕಿ ಇದನ್ನು 2 ಭಾಗ ಮಾಡೋದು. 2 ಭಾಗ ಮಾಡಿದಾಗ ಒಂದು ಭಾಗ ರಾಜಾಗ, ಇನ್ನೊಂದು ಭಾಗ ಉಳಿತಲ್ಲ ಅದ್ರೊಳಗೆ ಮತ್ತೆ 2 ಭಾಗ ಮಾಡ್ತಿದ್ರು. ಆ 2 ಭಾಗದೊಳಗೆ ಒಂದು ಭಾಗ ಈ ಗುಡಿ ಗುಂಡಾರಗಳನ್ನು ಕಟ್ಟಿಸ್ತಾಯಿದ್ರು, ಇನ್ನೊಂದು ಭಾಗ ಆ ದೇವರಿಗೆ ಕೊಡ್ತಾಯಿದ್ರು, ದೇವರಲ್ಲಿ ಇಡ್ತಾಯಿದ್ರು. ಈ ಥರ ಮಾಡ್ತಿದ್ರು. ಆವಾಗ ಈ ನಾಗ ದಂಪತಿ ದೇವತೆಗಳನ್ನು, ಸಪ್ತ ಮಾತಿಕೆಯರನ್ನು ಪೂಜಾ ಪುನಸ್ಕಾರ ಮಾಡ್ತಾಯಿದ್ರು ನಮ್ಮ ರಾಜರು. ಆ ಥರ. ಓಕೆ ಸರ್, ಇದು ಸೇಮ್ ಆ ಗುಹಾಂತರ ದೇವಾಲಯಗಳ ಥರ ಕೆತ್ತಿರೋಂಥದ್ದು. ಇದು ಬಂಡೆ ಒಳಗೆ ಕೆತ್ತನೆ ಮಾಡಿದ್ದು. ಇದು ಕೂಡ ಆ ಕಡೆ ಇಲ್ಲಿ ಕೂಡ ಮಹಾವಿಷ್ಣು ಇದು ವಿಷ್ಣು ಇದ್ದಾನೆ, ವಿಷ್ಣು ಕೈಲಿ ಶಂಖ ಚಕ್ರ, ಈ ಕಡೆ ಶಿವಲಿಂಗ, ವಿಷ್ಣು ವಾಹನ ಗರುಡ. ಇಲ್ಲಿ ಕಾಣಿಸುತ್ತೆ ನೋಡಿ ಗರುಡ, ಈ ಕಡೆ ಇಲ್ಲಿ ಗರುಡ ಇದೆ. ಇದು ಮೊದಲು ಮೇಲೆ ಹೋಗಿ ದಾರಿ ಇತ್ತು, ಇದು ಬಂದಾಗಿದೆ. ಇದ್ರ ಮೇಲೆ ಗುಡಿ ಮೇಲೆ 2 ಗುಡಿ ಇದೆ, ಶಿವಲಿಂಗದಿದೆ. ನಾಗರ ಶೈಲಿ ಸ್ಟೈಲ್ ಬರ್ತಾ ಅದನ್ನು ನಾವು ಆ ಕಡೆಯಿಂದ ದೂರಿಂದ ನೋಡಿದಾಗ ಅದಕ್ಕೆ ಕಾಣಿಸುತ್ತೆ. ಇಲ್ಲಿ ರಸ್ತೆ ಇತ್ತಿಲ್ಲಿ ಮೊದಲಿತ್ತು ಸರ್, ಈಗ ಬಂದ್ ಮಾಡಿದ್ದಾರೆ. ಬಂದಂಥ ಟೂರಿಸ್ಟು ಅವರೆಲ್ಲ ಲೋಕಲ್ ಜನ ಹೋಗಿ ಬೀಳೋದು ಅದನ್ನ ಮಾಡೋಕ್ಕೋತಾರಲ್ಲ, ಅದಕ್ಕೆ ಬಂದ್ ಮಾಡಿದ್ರು. ಬನ್ನಿ ಮೇಲೆ ಹೋಗೋಣ ಬನ್ನಿ. ಒಟ್ಟು ನಮ್ಮ ಜನ ಬಂದು ಎಲ್ಲ ಕಡೆ ಟೂರಿಸ್ಟ್ ಬಂದ್ ಮಾಡಿಬಿಡ್ತಾರಪ್ಪ ಸರ್. ಈಗ ಅವರು ಈ ಗುಡಿಗಳನ್ನು ಕಟ್ಟಡ ಮಾಡ್ಬೇಕಾದ್ರಲ್ಲ, ಹೌದು, ಭೂತನಾಥ ಈ ಗುಡಿಗಳಾಗಿರ್ಬೋದು, ಯಾವುದೇ ಗುಡಿಗಳನ್ನು ಕಟ್ಟಡ ಮಾಡ್ಬೇಕಾದ್ರೆ ಕಲ್ಲನ್ನು ಹೇಗೆ ಕಟ್ ಮಾಡ್ತಾ ಇದ್ರು, ಬಂಡೆನಿ ಹೇಗೆ ಹೊಡಿತಾ ಇದ್ರು, ಬೆಟ್ಟ ಹೇಗೆ ಕತ್ತರಿಸ್ತಾ ಇದ್ರು, ಹೇಗೆ ಕಟ್ತಾ ಇದ್ರು. ಇದೊಂದು ಬಂಡೆ ಕಾಣಿಸುತ್ತಿಲ್ಲ ಎದುರಿಗೆ ನನಗೆ, ಇದು ಇಲ್ಲ ಎದುರಿಗೆ ಕಾಣಿಸುತ್ತಾ. ಆ ಬಂಡೆಗೆ ಹೋಲ್ ಹಾಕೋತ್ ಹೋಗಿದ್ದಾರೆ. ಹೌದು, ಹೋಲ್ ಹಾಕೋತ್ ಹೋಗಿ ಆಚೆ ಕಡೆ ಫುಲ್ ಹಾಕಿದ್ರೆ ಅಂತ ತಿಳ್ಕೊರೆ. ಹಾಕೊಳ್ಳೇನೆ ಒಂದು ಕಟ್ ಪೀಸ್ ಬಂಡೆ ಬರ್ತಾ, ಆ ಬಂಡೆ ತೊಗೊಂಡು ಕಂಬ, ವಿಗ್ರಹ, ಛತ್ತು ಈ ಥರ ಈ ಬಂಡೆಗಳನ್ನು ಕಟ್ ಮಾಡಿ
ಕೆತ್ತನೆ ಮಾಡ್ತಿದ್ರು. ಇದು ಒಂಥರ ಇಲ್ಲ. ಈಗ ಎಲ್ಲರೂ ಹಿಂಗೆ ಕೆತ್ತನೆ ಕಟ್ಟಡ ಮಾಡೋದು ಬಂಡೆಯನ್ನು. ನೀವು ಎಲ್ಲೇ ಹೋಗಿದ್ರು ಇನ್ನೊಂದು ದೊಡ್ಡ ಬಂಡೆ ಆಯ್ತು ಅಂತ ತಿಳ್ಕೊರಿ. ಅವಾಗ ಏನು ಮಾಡ್ತಿದ್ರು, ದೊಡ್ಡ ಬಂಡೆ ಆದ ಟೈಮ್ನಾಗ ಅವಾಗ ಏನು ಮಾಡ್ತಿದ್ರು, ಹೋಲ್ ಹಾಕೋದು, ಒಣ ಕಟ್ಟಿಗೆ ಅದಕ್ಕೆ ಬಡ್ದು ಅದಕ್ಕೆ ನೀರು ಹಾಕೋದು. ನೀರು ಹಾಕಿದಾಗ ಒಣ ಕಟ್ಟಿಗೆ ಉಬ್ಬಿದಾಗ ಬಂಡೆ ಸೀಳಿದಾಗ ಫುಲ್ ಅದನ್ನು ಕಟ್ಟಾಗಿ ದೊಡ್ಡ ತೊಗೋತಿದ್ರು. ಒಂದು ಹಂಗೆ ಸಣ್ಣದಿದೆ ಸಿಕ್ತಂತ ತಿಳ್ಕೊರಿ, ಅಲ್ಲಿ ಕಟ್ಟಾಗಿದೆ ಆ ಕಡೆ ಒಂದು ಬಂಡೆ. ಅದಕ್ಕೆ ಹಾಗೆ ಹೋಲ್ ಹಾಕೋದು ಅದರೊಳಗೆ ಉಳಿಗಳನ್ನು ಬಡ್ಕೋತ ಹೋಗಿಬಿಟ್ರೆ ತಾನೇ ಕಟ್ಟಾಗ್ತಿತ್ತು. ಎರಡು ಪ್ರಯೋಗಗಳನ್ನು ಮಾಡ್ತಿದ್ರು. ಅದಕ್ಕೆ ಬರ್ಲಿಕ್ಕಂದ್ರೆ ಲಾಸ್ಟ್ ಒಣ ಕಟ್ಟಿಗೆ ಬಡಿದು ನೀರು ಹಾಕೋದು, ಅದು ತಾನೇ ಹಿಂಗೆ ಉಬ್ಕೊಂಡ್ಬಿಡುತ್ತೆ, ಬಂಡೆ ಸಿಳ್ಕೊಳುತ್ತೆ, ಆಟೋಮೆಟಿಕ್ ಕಟ್ಟಾಗುತ್ತೆ. ವಾವ್, ಈ ಥರ. ಜೊತೆಗೆ ಒಂದಷ್ಟು ಬೆಂಕಿ ಹಾಕಿ ಸುಟ್ಟು ಸೀಳ್ತಿದ್ರು ಅಂತ ಕೆಲವರು ಹೇಳ್ತಾರೆ. ಅದನ್ನು ಒಂದು ಭಾಳ ಮಿಕ್ಕಿದ ಟೈಮ್ಗೆ ಹಂಗೆ ಮಾಡ್ಬೋದು ಅವರು. ಓಕೆ, ಇಲ್ಲಿ ಒಂದು, ಆಮೇಲೆ ಅಲ್ಲಿ ಕಟ್ಟಾಗಿದೆ ನೋಡಿ, ಅಲ್ಲಿ ಕಾಣಿಸುತ್ತೆ ಹೋಲ್ಸ್. ಹೌದು ಸರ್. ಆ ಬಂಡೆ ಮಗ್ಲ ಅದು ಪೂರ ಒಂದು ಸ್ವಲ್ಪ ಕಟ್ ಮಾಡಿದ್ದಾರೆ. ಇದು ಕಟ್ ಮಾಡಿಲ್ಲ, ಹೋಲ್ ಹಾಕಿದ್ದಾರೆ, ಕೆಚ್ ಹಾಕಿದ್ದಾರೆ. ಆದರೆ ಇದು ಕೆಲಸ ಆಗಿಲ್ಲ. ಅವ್ರಿಗೆ ಬೇಡ ಅನ್ನಿಸ್ತು, ಏನೋ ಗೊತ್ತಿಲ್ಲ, ಬಿಟ್ಟಿದ್ದಾರೆ. ಇಲ್ಲಂತೂ ಕಟ್ ಮಾಡಿದ್ದಾರೆ. ಅಲ್ಲಿ ಹೋಲ್ಸ್ ನೀಟಾಗಿ ಚೆನ್ನಾಗಿ ಹೋಲ್ ಕಾಣಿಸುತ್ತಾ, ಎರಡನೇದು ಕೆಚ್ ಹಾಕಿದ್ದು. ಈ ಕಡೆನೇ ಹಿಂಗೆ ಸೈಡ್ನು ಕಟ್ ಮಾಡೋದು, ಹಿಂಗೂ ಕಟ್ ಮಾಡೋದು. ಇಲ್ಲಿ ಕಾಣಿಸುತ್ತೆ ನೋಡಿ, ಹೋಲ್ಸ್ ಕಾಣಿಸುತ್ತೆ. ಈಗ ನಮ್ಮ ಸದ್ಯಕ್ಕೆ ಬಂಡೆ ಕಟ್ಟಾಗಿದ್ದು ಕಾಣಿಸುತ್ತೆ, ಹೋಲ್ಸ್ ಕಾಣಿಸುತ್ತಾ. ಅಂದ್ರೆ ಸರ್ ಈ ಬಂಡೆನೇ ಬಹುಶಃ ಬಳಸ್ಕೊಂಡು ಭೂತನಾಥಕ್ಕೆ ಬಳಸ್ಕೊಂಡಿದ್ದಾರೆ. ಹತ್ತಿರ ಇಲ್ಲಿದ್ದ ಕಲ್ಗಳನ್ನ ತೊಗೊಂಡಿದ್ದಾರೆ ಅವರು. ಇದು ಸ್ವಲ್ಪ ಕಲ್ ಕಾಣಿಸುತ್ತೆ, ಇನ್ನೂ ಜಾಸ್ತಿ ತೊಗೊಂಡಿರ್ಬೇಕು. ಆ ಕಡೆ ಈ ಕಡೆ ನಮ್ಗೆ ಗೊತ್ತಾಗಲ್ಲ, ಅಂದ್ರೆ ತುಂಬಾ ದಿನಗಳ ಕಳೆದೋಯ್ತಲ್ಲ. ಈ ಸುತ್ತಮುತ್ತ ಇಲ್ಲೇ ಇದ್ದಿರೋದ ಕಲ್ಲನ್ನು ತೊಗೊಂಡು ಈಗ ಗುಡಿಗೆ ಜೋಡಣೆ ಮಾಡಿದ್ದು. ಆಮೇಲೆ ಇಲ್ಲೊಂದು ಫಾಲ್ಸ್ ಬರ್ತಾ, ಅಕ್ಕ ತಂಗಿಯರ ಫಾಲ್ಸ್. ಅಕ್ಕ ತಂಗಿ ಫಾಲ್ಸ್ ಅಂತೀವಿ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತದು. ಅಲ್ಲಿ ಕಾಣಿಸುತ್ತಲ್ಲ ಕಪ್ ಲೈನ್, 2 ಕಪ್ ಲೈನ್, ಒಂದು ವೈಟ್ ಲೈನ್ ಅಲ್ಲಿದೆ ನೋಡಿ. ಮಳೆ ಬಂದಾಗ ಕಾಣಿಸುತ್ತದೆ ಫಾಲ್ಸ್, ತುಂಬಾ ಚೆನ್ನಾಗಿರುತ್ತಾ. ಈಗ ಮಳೆ ಇಲ್ಲ ಟೈಮ್ನ ನಾವು ಬಂದ್ವಿ ಅಂತ ತಿಳ್ಕೊರಿ, ಕಪ್ ಲೈನ್ ನೀರು ಬಿದ್ದಿದ್ದು. ಇದ್ರ ಮೇಲೆ ಒಂದು ಕೆರೆ ಇದೆ. ಯಾವ್ದು? ಈ ಬೆಟ್ಟದ ಮೇಲೆ? ಈ ಬೆಟ್ಟದ ಮೇಲೆ ಒಂದು ಕೆರೆ ಇದೆ. ಆ ಕೆರೆಯನ್ನು ನೋಡ್ಬೇಕಾದ್ರೆ ಈ ಕಡೆಯಿಂದ ಹಿಂಗೆ ದಾರಿ ತೊಗೊಂಡು ಹೋದ್ರೆ ಕಾಣಿಸುತ್ತಾ. ಆಮೇಲೆ ಇಲ್ಲೊಂದು ಗುಡಿಗಳು ಕೂಡ ಕಾಣಿಸುತ್ತೆ ಮೇಲೆ. ಮರಾಠರ ಕಾಲದ ಗುಡಿಗಳದಾವ ಈ ಬೆಟ್ಟದ ಮೇಲೆ. ಈ ನೀರು ಬೀಳೋದು ಜಾಗ ಕೆರೆ ಅಲ್ಲಿ ಮುಂದೆ. ಈ ಕಡೆ ತುದಿಗೆ ಹೋದಾಗ 2-3 ಗುಡಿ ಕಾಣಿಸುತ್ತಾ. ಅದು ಆ ಕಡೆ ಹೋದಾಗ ನೋಡ್ಬೋದು. ಬನ್ನಿ ಅಲ್ಲಿ ಹೋಗೋಣ. ಈಗ ನಾವು ಹೋಗ್ತಾ ಇದ್ದೀವಿ, ಇಲ್ಲೊಂದು ಗುಡಿ ಇದೆ. ಇಲ್ಲಿ ಬನ್ನಿ ಸರ್. ಈ ಬಂಡೆ ಒಳಗೆ ಕೊರೆದು ನಿರ್ಮಾಣ ಮಾಡಿದ್ದು. ಈ ಬಂಡೆ ಒಳಗೆ ಇದನ್ನ ಕೆತ್ತನೆ ಮಾಡಿದ್ದು. ಇದು ದಶಾವತಾರದ ದೃಶ್ಯಗಳ ಬರ್ತೈತಿ. ಇದು ನೋಡಿ, ಒಟ್ಟು ದಶಾವತಾರ ದೃಶ್ಯಗಳು ಇಲ್ಲಿ ಕಾಣಿಸುತ್ತ. ಓಕೆನಾ? ಇದು ಮೇಲೆ. ಮತ್ತೆ ಇದು ಗುಡಿ ಇದ್ರ ಕೆತ್ತನೆ ಮಾಡಿದ್ರು ಬಂಡೆ ಒಳಗೆ. ಸೂರ್ಯ, ಚಂದ್ರ, ಶಿಖರ ಇವೆಲ್ಲ ಕಾಣಿಸುತ್ತಿದೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಗುಡಿ ಗೋಪುರದ ಮೇಲೆ ಇರ್ತಲ್ಲ, ಇದು ಅಷ್ಟು ಕಾಣಿಸುತ್ತೆ. ಈ ಬಂಡೆ ಒಳಗೆ ಇದನ್ನ ಕೆತ್ತನೆ ಮಾಡಿದ್ದು. ತಂದು ಕಟ್ಟಿರೋದಲ್ಲ, ಬಂಡೆ ಅದನ್ನ ಕೆತ್ತನೆ ಮಾಡಿದ್ದು. ಅದ್ರೊಳಗೆ ಕೆತ್ತನೆ ಮಾಡಿದ್ದು, ಬಂಡೆ ಒಳಗೆ ಕೆತ್ತನೆ ಮಾಡಿದ್ದು. ಕೇರಳದಾಗ ಅನಂತ ಪದ್ಮನಾಭದ ಬಂಗಾರದ ವಿಗ್ರಹ ಸಿಕ್ತಲ್ಲ ಸರ್, ಇದು ಅದೇ ತರ ಸೇಮ್ ವಿಗ್ರಹ. ಇದು ಸೇಮ್ ವಿಗ್ರಹ. ವಿಷ್ಣು ಆದಿಶೇಷ ಮೇಲೆ ಮಲಗಿದ್ದಾನೆ. ಮಲಗಿದ್ದಾನೆ ನೋಡಿ, ಆದಿಶೇಷ ಕಾಣಿಸುತ್ತೆ ಇಲ್ಲಿ. ಅಲ್ಲಿ ಎಡೆ ಎಲ್ಲ. ಈ ಕಡೆ ಆತನ ಹೆಂಡತಿ ಲಕ್ಷ್ಮಿ, ಆತನ ವಾಹನ ಗರುಡ. ಇವನ ನಾಭಿ ಕಮಲದಿಂದ ಹೊಂಕಳೆ, ನಾಭಿ ಅಂದ್ರೆ ಹೊಂಕಳೆ, ನಾಭಿ ಕಮಲದಿಂದ ಹೊಂಕಳದಿಂದ ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಬಳ್ಳಿಯಾಗಿ ಕಮಲ ಪುಷ್ಪ ಅಳ್ಳಿ ಚತುರ್ಮುಖದ ಬ್ರಹ್ಮ ಹುಟ್ಟಿದ್ದಾನೆ. ಇಲ್ಲಿ ಕಾಣಿಸುತ್ತ, ಚತುರ್ಮುಖದ ಬ್ರಹ್ಮ ಹುಟ್ಟಿದ್ದಾನೆ. ಇದು ಕಮಲದ ಹೂವು, ಇದು ಬಳ್ಳಿ, ನಾಭಿ ಕಮಲದಿಂದ. ಅಂದ್ರೆ ವಿಷ್ಣುವಿನ ನಾಭಿ ಹೊಕ್ಕಳಿನಿಂದ ಹುಟ್ಟಿದ್ದು ಬ್ರಹ್ಮ, ಚತುರ್ಮುಖದ ಬ್ರಹ್ಮ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಎಷ್ಟು ಡೀಟೇಲ್ ಆಗ್ತಿದೆ ನೋಡಿ ಸರ್. ಪ್ರತಿಯೊಂದು ಹಾರ, ಪ್ರತಿಯೊಂದು ಸರ, ಮಣಿ, ಅದ್ರ ಉಗುರು, ಕೈಗಾಗ್ರೋ ಆಭರಣ ಎಲ್ಲ. ತೋಳ್ ಬಂದೆ, ಇಲ್ಲಿ ತೋಳ್ ಬಂದೆ ಕಾಣಿಸತ್ ನೋಡಿ. ಇಲ್ಲಿ ತೋಳ್ ಬಂದೆ, ಇದು ತೋಳ್ ಬಂದೆ. ಇವು ಈ ಕೈಗೆ ಹಾಕಿದ್ವಿ ಎಲ್ಲ ಆಭರಣಗಳು. ಆಮೇಲೆ ಕೊರಳಾಗಿ ನೋಡಿ ಆಭರಣ ತುಂಬಾ ಚೆನ್ನಾಗಿದೆ. ಇಲ್ಲಿ ಈ ಕಡೆ. ಸರ್, ಆಮೇಲೆ ಇಲ್ಲಿ ಬಹಳ ಮುಖ್ಯವಾದ ಹೈಲೈಟ್ ಏನದಕ್ಕೆ ಅಂತಂದ್ರೆ, ಈ ಬಂಡೆ ಇಲ್ಲಿರುವಂಥ ಗ್ರೈನ್ಸ್. ಅಂದ್ರೆ ಈಗ ಮರದಲ್ಲೂ ಈಗ ಟೀ ಕೂಡ ತಗೊಂಡ್ರೆ ಗ್ರೈನ್ಸ್ ಬರ್ತವೆ ಚೆನ್ನಾಗಿ, ಈ ತರ ಲೈನ್ ಬರ್ತಿಂಗೆ. ಎಸ್ ನೋಡಿ, ಗ್ರೈನ್ಸ್ ನೋಡಿ, ಗ್ರೈನ್ಸ್ ಬಂಡೆಲೆ ಗ್ರೈನ್ಸ್ ಇದೆ. ಸೊ ಇಲ್ಲಿ ಕೆತ್ತದಾಗ್ಲೂ ಕೂಡ ಅಷ್ಟೇ ನೋಡಿ, ನೀವು ಇಲ್ಲಿ ಕೆಳಗಡೆ ವಿಗ್ರಹದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಳಿ, ಕಪ್ಪು, ಅರ್ಧ ಕಪ್ಪು, ಅರ್ಧ ಬಿಳಿ, ಆಫ್ ವೈಟ್, ಇವೆಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆ ಕೊಟ್ಟಿದೆ ನೋಡಿ. ಇದು ನ್ಯಾಚುರಲ್. ಅಂದ್ರ ನಾವು ಬಂಡೆ ಒಳಗೆ ಹೆಂಗ್ ಬರ್ತಾ, ಈ ಕಟ್ಕೆ ಕೆತ್ತೀವಲ್ಲ ಅದ್ರೊಳಗೂ ಹಿಂಗೆ ಬರ್ತಾ, ಸೇಮ್ ಇದು. ಎಸ್ ಹೌದು, ತುಂಬಾ ಅದ್ಭುತವಾಗಿ ಬಂದಿದೆ ಇದು ಮಾತ್ರ. ಆದ್ರೆ ಇಲ್ಲೂ ಕೂಡ ಟ್ರೈ ಮಾಡಿದ್ದಾರೆ ಅವರು. ಮಾಡೇ ಬಿಟ್ಟಿದ್ದಾರೆ ಕೆಲಸ, ಟ್ರೈ ಮಾಡಿಲ್ಲ, ಮಾಡೇ ಬಿಟ್ಟಿದ್ದಾರೆ ಕೆಲಸ. ಫಸ್ಟ್ ಗುಡಿ ಕಟ್ಟಿ, ಅಂದ್ರೆ ಈ ಬಂಡೆಗೆ ಹೊಂದ್ಕೊಂಡು ಗುಡಿ ಕಟ್ಟಿ ಆ ಬಂಡೆಯಿಂದ ಕೆತ್ತನೆ ಮೂಡಿಸಿದ್ದಾರೆ. ಮಾಡಿದ್ದಾರೆ. ಅದ್ಭುತ ಸರ್. ಸರ್ ಇಲ್ಲೇ ಈ ಕಡೆ ಬನ್ನಿ, ಇದನ್ನ ನೋಡ್ಕೊಂತೀವಿ ಈಗ. ಇಲ್ಲಿ ನೋಡಿ, ಇದು ಗುಡಿ.
ಇದು ಕಟ್ಟಿ ಮಾಡಿದ ಗುಡಿ ಅಂತೀವಿ. ಅದ್ರೊಳಗೆ ಕಲ್ ಪೀಸ್ ಬೇರೆ ಬೇರೆ ಇದೆ. ಈ ಕಲ್ ಪೀಸ್ ಬೇರೆ, ಈ ಕಲ್ ಪೀಸ್ ಬೇರೆ, ಕೆಳಗಿನ ಬೇರೆ, ಕೆಳಗಿನ ಬೇರೆ, ಕೆಳಗಿನ ಬೇರೆ. ಹೌದಾ? ಇದ್ರೊಳಗೆ ಶಿಖರ, ಕಳಸ ಎಲ್ಲ ಬಂತೀವಿ, ಎಲ್ಲ ಗುಡಿ ಭಾಗ. ಹಾ, ಅದ್ರ ಒಳಗಡೆ ಚತುರ್ಮುಖದ ಬ್ರಹ್ಮ, ಇದು ಚತುರ್ಮುಖದ ಬ್ರಹ್ಮ. ಹಾ, ಆತನ ವಾಹನ ಅವನ್ ಸಪಕ್ಷಿ. ಈ ಕಡೆ ಶಿವ, ಅವನ ಕೈಯಲ್ಲಿ ತ್ರಿಶೂಲ ಡಮರು, ಆತನ ವಾಹನ ನಂದಿ. ಮತ್ತು ಈ ಕಡೆ ವಿಷ್ಣು, ಅವನ ಕೈಯಲ್ಲಿ ಶಂಖ ಚಕ್ರ, ಮತ್ತು ಹೊಳ್ಳಿ ಕೆಳಗಡೆ ಆತನ ವಾಹನ ಗರುಡ. ನೋಡಿ, ಕಟ್ಟಿ ಮಾಡಿದ ಗುಡಿಗಳಿದು. ಇದ್ರೊಳಗ ಗುಡಿಯ ಫುಲ್ಲು ಗೋಪುರ, ಶಿಖರ ಎಲ್ಲ ಏನ್ ಬರ್ತದೆ ಇದನ್ನು ತೋರಿಸಿದ್ದಾರೆ. ಹೊಳ್ಳಿ ಈ ಕಟ್ ಪೀಸ್ ಕಲ್ಲೊಳಗು ಈ 3 ದೇವಾನ ದೇವತೆಗಳನ್ನು ತೋರಿಸಿದ್ದಾರೆ ನೋಡಿ. ಅಂದ್ರೆ ಗುಡಿ ಒಳಗಡೆ ಒಂದು ಮಿನಿ ಗುಡಿ ತರ. ಮಿನಿ ತರ. ಆಮೇಲೆ ಅವರ ವಾಹನಗಳು ಕೂಡ ನಾವು ಕೆಳಗಡೆ ನೋಡ್ಬೋದು. ವೆರಿ ಗುಡ್, ವೆರಿ ಗುಡ್. ಇಲ್ಲಿ ನೋಡ್ರಿ, ಹಿಂದಿನ ಕಾಲದಾಗ ನಮ್ಮ ಮನೆಗಳಿಗೆ ಬಾಕ್ಲ ಮಾಡಿದ್ರಲ್ಲ, ಹಾ, ಚಾಲುಕ್ಯರವನ್ನ ಮೊದಲೇ ಮಾಡಿಬಿಟ್ಟಿದ್ದಾರೆ. ಆಗ ಇಲ್ಲೆಲ್ಲ ಬಾಕಲ್ದು ಹೋಲ್ ಕಾಣಿಸುತ್ತೆ, 2 ಕಡೆ ಇಲ್ಲಿ ಕಾಣಿಸುತ್ತ, ಇಲ್ಲಿ ಕಾಣಿಸುತ್ತ. ಹಾ, ಅಗಳೆ ಬಾಕ್ಲ ಅಂತ ಇತ್ತು ಅವಾಗ, ಅಗಳಿ ಬಾಗ್ಲು. ಹಾ, ಹಿಂಗ್ ಕಟ್ಟಿಗೆ ಆಟ ಹಾಕ್ತಿದ್ರಲ್ಲ, ನಾವು ಸಣ್ಣವರಿದ್ದಾಗ ನೋಡಿದ್ವಿ. ಈಗ ಸಿಗ್ತಾ ಇಲ್ಲ ಅದು ನಮ್ಗೆ. ಇಲ್ಲಿ ಕಾಣಿಸುತ್ತ, ಇಲ್ಲೊಂದು ಹೋಲ್ ನೋಡಿ, ಈ ಕಡೆ ಹೊಳ್ಳಿ, ಈ ಕಡೆ ಹಿಂಗ ಹಾಕ್ತಿದ್ರು. ಒಂದು ಕಟ್ಟಿ ಆಟ, ಒಂದು ಮರದ ಪೀಸ್ ಹಿಂಗ ಅಡ್ಡ ಹಾಕ್ಬಿಟ್ರೆ ಮುಗಿದೈತೆ. ಇಲ್ಲೊಂದು ಡೋರ್ ಇರುತ್ತೆ, ಅದನ್ನ ಹಾಕ್ಬಿಟ್ರೆ ಅದು ಬಾಕ್ಲ ತೆಗಿಯಕ್ ಬರೋದಿಲ್ಲ. ಇಲ್ಲಿ ಕೂತ್ಕೊಳೋದು. ಇದು ಈ ಬಾಕ್ಲದ್ದು ಸೀದಾ ಈ ಕಡೆ 2 ಕಡೆ ಹಿಂಗೆ ಡೋರ್ ಮಾಡಿದ್ರು, ಅದು ಅಗಳಿ ಬಾಕ್ಲ ಮಾಡ್ತಾ ಇದ್ರು. ವಾವ್, ಸೂಪರ್ ಸರ್. ಅಗಳಿ ಹಾಕೋದು ಅನೇಕ ವಾಡೆಗಳಲ್ಲಿ ನೀವು ನೋಡಿರ್ಬೋದು. ವಾಡೆಗಳಲ್ಲಿ ತೋರಿಸಿದಿರಿ, ವಾಡೆಗಳಲ್ಲಿ ನೋಡಿದಿರಿ ನೀವು. ವಾಡೆ ಹಾಕ್ಬಿಟ್ಟು ಆ ಥರ ಮಾಡಿರ್ತಾರೆ. ಆನೆ ಬಂದ್ರು ತೊಳಕ್ಕಾಗಲ್ಲ. ಅದಕ್ಕೊಂದು ಕಟ್ಟಿಗೆ ಆಡಿಟ್ಬಿಟ್ಟು ಮುಗಿತದೆ, ಬರೋದೇ ಇಲ್ಲ, ತೆಗಿಯಕ್ಕೆ ಬರೋದಿಲ್ಲ ಅದು. ಕಟ್ಟಿಗೆ ದಪ್ಪ ಒಳ್ಳೆ ಕ್ವಾಲಿಟಿ ಕಟ್ಟಿಗೆ ಹಾಕ್ತಿದ್ರು ಸರ್. ಫಾಲ್ಸ್ ಅಲ್ಲಿ ಅಂತೂ ತುಂಬ ಚೆನ್ನಾಗಿ ಮಳೆಗಾಲದಲ್ಲಿ ಆಗಸ್ಟ್ ತಿಂಗಳಲ್ಲಿ ನೀವು ಬಂದಾಗ ತುಂಬ ಚೆನ್ನಾಗಿ ಫಾಲ್ಸ್ ಬೀಳುತ್ತೆ. ಮಳೆ ನೀರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹಾಲು ಉಕ್ಕಿ ಹರಿತಿರ್ತಲ್ಲ, ಹಂಗೆ ಫುಲ್ ಈ ಅಗಸ್ತ್ಯ ಹಂಗೆ ಹರ್ಕೊಂಡ್ ಬರ್ತಾ ಇರ್ತದೆ. ತುಂಬ ಚೆನ್ನಾಗಿ ಬರ್ತದೆ. ಕೆರೆ ತುಂಬಿ ಬರೋ ನೀರು, ಕೆರೆ ತುಂಬಿ ಬರುವ ನೀರು ಕಣ್ಣಿಗೆ ಒಂದು ಹಬ್ಬ ಇದ್ದಂಗೆ. ಈ ಊರ ಜನಗಳು ಮಳೆ ಬಂತಂದ್ರೆ, ಈ ಲೋಕಲ್ ಜನಗಳು ಮಳೆ ಬಂದು ನಿಂತ್ಕೊಳ್ಳೇನೆ ಹೊರಗಡೆ ಬಂದಿದ್ದೇನೆ ಫಾಲ್ಸ್ ನೋಡೋಕೆ ಬರ್ತಾರೆ. ಫಾಲ್ಸ್ ಬಂದಿದೆಯಾ, ದೊಡ್ಡ ಚೆನ್ನಾಗಿ ಬೀಳ್ತಾ ಇದೆಯಾ ಅಂದ್ರೆ ಎಲ್ಲ ಜನಗಳು ಬಂದು ಇದನ್ನು ನೋಡ್ತಾ ಇರ್ತಾರೆ. ವಾವ್ ವಾವ್, ಗ್ರೇಟ್ ಸರ್. ಬನ್ನಿ ಸರ್, ಅಲ್ಲಿ ಮುಂದೆ ನೀವು ನೀವು ಅಂತ ಒಳ್ಳೆ ಊರಲ್ಲಿದ್ದೀರಾ. ಇಮ್ಮಡಿ ಪುಲಿಕೇಶನ್ ನೋಡಿರ್ತಾರ ನೀರನ್ನ. ಹಾಂ ಸರ್, ಎಲ್ಲ ರಾಜರು ನೋಡಿರ್ತಾರೆ ಸರ್, ಅವ್ರ ಮಕ್ಕಳು. ಹಾಂ, ಎಲ್ಲ ರಾಜರು, ಇಮ್ಮಡಿ ಪುಲಿಕೇಶಿ ಎಲ್ಲ ರಾಜರು ನೋಡಿರ್ತಾರೆ ಇದನ್ನು ಫಾಲ್ಸ್. ಇದನ್ನು 1ನೇ ಪುಲಿಕೇಶಿ ಕಾಲಕ್ಕೆ ಇದು ಕೆರೆ ನಿರ್ಮಾಣ ಆಗುತ್ತಿದೆ. ಹಾಂ, ಅಲ್ಲಿಗಿಂತ ಮುಂಚೆ ಇದ್ರೊಳಗೆ ಬಾವಿಗಳಿದ್ದವು ಸರ್. ಈಗ 1 ವರ್ಷ 2 ವರ್ಷ ಮಳೆ ಆಗಿರಲ್ಲ, ಬರಗಾಲ ಅಂತ ಬೀಳುತ್ತೆ, ಮಳೆ ಆಗೋದಿಲ್ಲ. ಅವಾಗ ಇದು ನೀರು ಬತ್ತಿ ಹೋಗುತ್ತೆ. ಬತ್ತಿ ಹೋಗಿ ಒಂದು ಸ್ವಲ್ಪ ಮಧ್ಯ ನಿಂತ್ಕೊಂಡಿರ್ತೈತಿ. ಈ ಮುಂದ್ಗಡೆ ಭೂತನಾಥ್ ಟೆಂಪಲ್ ಮುಂದ್ಗಡೆ ನಾವು ಹೋಗಿ ನಿಂತ್ಕೊಳ್ಳೆ ನೋಡ್ಬೋದು. ಅದರೊಳಗೆ ಬಾವಿಗಳಿದ್ದು. ಬಾವಿಗಳು ಹೇಗಪ್ಪ ಅಂತಂದ್ರೆ, ಕಲ್ಲಿನ ಬಾವಿ, ಗಡಗಡಿ ಕೂಡ ಇದ್ದು, ನೀರು ಹಿಂಗೆ ಸೇದೋದಿರುತ್ತಲ್ಲ, ಗಡಗಡಿ ರಾಟೆ ಅಂತೀರ, ಅದು ಕೂಡ ಇತ್ತು. ಹಾಂ, ಅವಾಗಿನ ಊರ ಜನಗಳು ಅದರೊಳಗೆ ಬಂದು ಒಟ್ಟು ಇವು ಬಾವಿಗಳನ್ನು ನೀರು ತುಂಬ್ಕೊಂಡು ಹೋಗ್ತಿದ್ರು. ಫಾಲ್ಸ್ ಬೀಳ್ತಿತ್ತು, ನೀರು ಹರಿದು ಹೋಗ್ತಿತ್ತು. ನೀರು ಹೋದ ನಂತರ ಮತ್ತು ನೀರು ಬೇಕಲ್ಲ, ಬೇಸಿಗೆ ಟೈಮಲ್ಲಿ ಬೇಕಲ್ಲ. ಅವಾಗ ಬೇಸಿಗೆ ಕಾಲಕ್ಕೂ ಬೇಕು, ಎಲ್ಲ ಟೈಮ್ನಾಗೂ ಬೇಕಲ್ಲ. ಅವಾಗ ಊರ ಜನಗಳು ಈ ಬಾವಿ ಮುಖಾಂತರ ನೀರು ತೊಗೊಂಡು ಹೋಗಿದ್ರು. ನೀ ಎಲ್ಲಿಗೆ ಹೋಗಿದ್ದೀನಿ ನೀರು ತರಕಂದ್ರೆ, ಈ ಕಡೆ ಒಂದು ಬದುವು, ಲಾಸ್ಟ್ ಆ ಕಡೆ ಒಂದು ಬದುವಿನ ಬಾವಿಗೆ ಹೋಗಿದ್ದೀನಿ. ಹಾಂ, ಈ ಗುಡ್ಡದ ಕಲರ್ ಎಲ್ಲ ಕಡೆಗೆ ಬಾದಾಮಿ ಕಲರ್ ಇದೆ, ಅದಕ್ಕೆ ಅವಾಗ ಕೂಡ ಬಾದಾಮಿ ಅಂತ ಈ ಊರಿಗೆ ಹೆಸರಿತ್ತು. ಈಗೂ ಕೂಡ ಈಗ ಗುಡ್ಡದ ಕಲರ್ ನೋಡಿ ಬಾದಾಮಿ ಅಂತ. ಚಾಲುಕ್ಯರ ಕಾಲದಲ್ಲಿ ವಾತಾಪಿ ಅಂತ ಹೆಸರು ಬಂತು. ಆ ರಾಕ್ಷಸರಿಂದ ಅದು ಹೆಸರು ಬಂತು. ಸೂಪರ್ ಸರ್. ಬನ್ನಿ ಸರ್. ಸರ್, ಈಗ ನಾವು ನೋಡ್ತಾ ಹೋಗ್ತಾ ಇರೋದು ಗುಡಿ ಕೋಷ್ಟರಾಯನ ಗುಡಿ ಅಂತ. ಕೋಷ್ಟರಾಯನ ಗುಡಿ? ಹಾಂ, ಕೋಷ್ಟರಾಯನ ಗುಡಿ ಇಲ್ಲಿದೆ ನೋಡಿ. ಇಲ್ಲಿ ಬನ್ನಿ. ಗೇಟ್ ಆಗಿದ್ದರೆ ಬಂದ್ ಮಾಡಿರ್ತಾರೆ ಸರ್. ಇದು ಮೊದಲು ಓಪನ್ ಇರ್ತಿತ್ತು. ಅಯ್ಯೋ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಕೋಷ್ಟರಾಯನ ಗುಡಿ ಮೊದಲು ಇದು ಓಪನ್ ಇರ್ತಿತ್ತು. ಇಲ್ಲಿ ಲೋಕಲ್ ಜನ ತೊಂದರೆ ಆಗುತ್ತಲ್ಲ, ಟೂರಿಸ್ಟ್ ಅವರು ಇರು, ಅದಕ್ಕೆ ಇದನ್ನು ಬಂದ್ ಮಾಡಿರ್ತಾರೆ. ಕೆಳಗಡೆ ಸಿಂಹಪೀಠದ ಮೇಲೆ ರಾಜ ಕುಂತಿದ್ದಾನಂತ ಹೇಳ್ತಾರೆ. ಕೋಷ್ಟರಾಯ ಅಂದ್ರೆ ಇವರ ನಮ್ಮ ರಾಜಾಗ ಕುಷ್ಠರೋಗ ಇತ್ತಂತ. ಬೆನ್ನು ಕೊಪ್ಪ ರೋಗ, ಕುಷ್ಠ ರೋಗ ಇತ್ತಂತ. ಇದ್ದೊತ್ನಾಗ ಅದು ಘೋರವಾದ ರೋಗವಾಗದು. ಆ ರೋಗ ಬಂದ್ರೆ ಯಾರು ಹೆಂಡತಿ ಮಕ್ಕಳು ಯಾರು ಊರ್ ಜನ ಯಾರು ಮುಟ್ಟಿಸ್ಕೊತಿದ್ದಿಲ್ಲ, ಹತ್ರನೇ ಹೋಗ್ತಿದ್ದಿಲ್ಲ. ಅವಾಗ ಅವ್ರನ್ನು ಹೊಲದ ಈಗೇನ್ರ ಅವಾಗ ಮೊದಲು ಬಂದ ಹೊತ್ನಾಗ ಅವಾಗ ಏನು ಮಾಡ್ತಿದ್ದು, ಹೊಲದೊಳಗೆ ಎಷ್ಟೋ ಜನ ಕೂತ್ಕೊಂಡು ಅವ್ರಿಗೆ ಊಟ ನೀರು ದೂರಿಂದ ಕೊಡ್ತಾ ಇದ್ರು. ಊರಾಚೆ ಹಾಕೋದು, ಊರಿಂದ ಆಚೆ. ಹಾಗೆ ಇವನ್ ಇಲ್ಲಿ ಕುಂದಿಸ್ದಾಗ ಇವಂಗ ನೀರು ಕೂಡ ದೂರಿಂದ ಕೊಡ್ತಾ ಇದ್ರು ಅಂತಂದು ಹೇಳ್ತಾರೆ. ಹೇಳೋದತ್ನಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಇದು ಕೆರೆ ಇದೆ, ಇದು ಎಲ್ಲ ಗಿಡ ಮೂಲಿಕೆಗಳಿಂದ ಹರಿದು ಬಂದಂಥ ನೀರು ಇಲ್ಲಿ ಎದುರಿಗೆ ಕಾಣಿಸೋದು ಇದು ನೀರು. ಈಗ ನಾವು ಎಲ್ಲರೂ ಬಿಟ್ಟು ಹೋದ್ರೆ ಇವತ್ತು ನಮ್ಮ ಪ್ರಾಣಿಗಳು ಪ್ರಾಣಿಗಳು ಏನಿರ್ತಾವೆ, ಆ ಪ್ರಾಣಿಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇವನ ಜೊತೆ ನಾಯಿ ಬಂದಿರ್ತೈತಿ,
ಇವು ಹೊರಗಡೆ ಈಗ ಇವನು ಊರು ಬಿಟ್ಟು ಹೊರಗಡೆ ಇಟ್ಟಾಗ ನಾಯಿ ಬಂದು ಇವನ ಜೊತೆ ಇರ್ತೈತಿ. ಇದ್ದೊತ್ನ್ಯಾಗ ಆ ನಾಯಿ ಬಂದ ಯಾವತ್ತು ಬಿಸಿಲು ಜಾಸ್ತಿ ಆದಾಗ ಕೆರೆ ಒಳಗೆ ನಾಯಿ ತಂಪಿರೋ ಜಾಗಕ್ಕೆ ಹೋಗುತ್ತಾ, ನೀರೊಳಗೆ ಮುಳುಗುತ್ತಾ ಬರುತ್ತೆ. ನೀರೊಳಗೆ ನಾಯಿ ಮುಳುಗಿ ಬಂದು ಇವನ ಹತ್ರ ಬಾಲ ಹಿಂಗೆ ಅಲ್ಲಾಡಿಸುತ್ತೆ. ನೀರು ಎಲ್ಲೆಲ್ಲಿ ಚುಡಿತೈತಿ ಆ ರೋಗ ವಾಸಿ ಆಗಕ್ಕೆ ಚಲೋ ಆಗುತ್ತೆ. ಗಿಡ ಮೂಲಿಕೆಗಳಿಂದ ಹರಿದ್ಕೊಂಡ್ಬಂದಂಥ ನೀರಲ್ಲ ಇದು, ಮಳೆ ನೀರಿನಿಂದ ಕೂಡಿದಂಥ ನೀರಲ್ಲ. ಅದು ಎಲ್ಲೆಲ್ಲಿ ನೀರು ಮುಟ್ಟುತ್ತಾ ಆ ರೋಗ ವಾಸಿ ಆಗುತ್ತೆ. ಅದು ಬಾಲದಲ್ಲಿ ಮೈ ಅಲ್ಲಾಡಿಸ್ಕೊಂಡು ಚಿಮ್ಕಿದ ನೀರಿಗೆ ಅವ್ನು ಗೊತ್ತಾಯ್ತು ಇದು ನಾ ಎಲ್ಲಿ ಹೋಗಿ ಜಾಸ್ತಿ ಸ್ನಾನ ಮಾಡ್ತು, ಇದ್ರೊಳಗೆ ನೀರಾಗಿ ಎಲ್ಲಿ ಬಿದ್ದಿತ್ತು, ಅದು ನೋಡೋದು ಈ ನೀರೊಳಗೆ ಏನೋ ಒಂದು ಗಿಡ ಮೂಲಿಕೆ ಔಷಧಿ ಇದೆ, ಇದು ಎಲ್ಲ ಹರ್ಕೊಂಡು ಬಂದಿರ್ತೈತಲ್ಲ ಆ ರೋಗ ವಾಸಿ ಆಗುತ್ತೆ ಅಂದ್ಕೊಂತ ಅವ ಏನು ಮಾಡ್ತಾನೆ ಅದನ್ನು ಸ್ನಾನ ಮಾಡೋದು ಎಲ್ಲ ಮಾಡ್ತಾನೆ, ಆ ರೋಗ ಕಮ್ಮಿ ಆಗುತ್ತೆ. ಅದಕ್ಕೆ ಗಿಡ ಮೂಲಿಕೆಗಳಿಂದ ಹರಿದು ಬಂದಂಥ ನೀರು, ಈ ನೀರನ್ನು ನಾವು ಕುಡಿದರೆ, ಸ್ನಾನ ಮಾಡಿದರೆ, ಚಾಲುಕ್ಯರ ಕಾಲದಲ್ಲಿ ಈ ನೀರನ್ನು ಕುಡಿದ್ರೆ, ಸ್ನಾನ ಮಾಡಿದರೆ ಎಲ್ಲ ರೋಗಗಳು ಹೋಗ್ತಿದ್ದವು. ನಮಗೆ ದೇಹದೊಳಗೆ ಏನು ರೋಗಗಳು ಬರ್ತಾವೆ ಎಲ್ಲ ರೋಗಗಳು ಕಡಿಮೆ ಆಗ್ತಿತ್ತು. ಈಗ ನೀರನ್ನು ಕುಡಿದ್ರೆ ಮತ್ತು ಸ್ನಾನ ಮಾಡಿದರೆ ಬರಬಾರ್ದು ರೋಗಗಳು ಬರ್ತಾವೆ. ಇದ್ರೊಳಗೆ ಬಟ್ಟೆ ಹೊಯ್ತಿದ್ರೆ, ಹೊಲಸಾಕ್ತಿದ್ದಾರೆ. ಚಾಲುಕ್ಯರು ಇದನ್ನು ಹಾಳಾಗದ ರೀತಿಯಲ್ಲಿ ಇಟ್ಕೊಂಡಿದ್ರು. ಈಗಿನ ಜನ ಅದನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ, ಹಾಳು ಮಾಡ್ತಾಯಿದ್ವಿ. ಬಟ್ಟೆ ಒಗಿತಿದ್ವಿ, ಅದ್ರಾಗ ನೀರು ಕುಡಿದು ಬಾಟಲ್ ಒಗಿತಿದ್ವಿ, ಹೊಲಸಾಕ್ತಾಯಿದ್ವಿ, ನೀರು ಹಾಳಾಗಿದೆ. ಈಗ ಇದನ್ನು ಕುಡಿದ್ರೆ ಬರಬಾರ್ದು ರೋಗಗಳು ಬರ್ತಾವೆ. ಓಕೆ, ಸೊ ಅದು ಗೊತ್ತಾಯ್ತು ಈ ರಾಜನಿಗೆ. ಗೊತ್ತಾಯಿತು, ಆರಾಮಾಯಿತು. ಆ ನೀರಲ್ಲಿ ಮುಳುಗಿ ಸ್ನಾನ ಮಾಡಿದ ಆರಾಮಾಯ್ತು. ಆಮೇಲೆ ಒಳ್ಳೆ ಮನೆಗೆ ಹೋದವು. ಇದಕ್ಕೆ ಅದಕ್ಕೆ ಅದು ಕೆಳಗಡೆ ಏನೋ ಚಿತ್ರ ಸಿಂಹ ನಾವು ಸಿಂಹಪೀಠದ ಮೇಲೆ ರಾಜನ ವಿಗ್ರಹ ಇದೆ. ಯಾವ ರಾಜ ಏನಂತ ಗೊತ್ತಿಲ್ಲ. ಇದು ಕೋಷ್ಟರಾಯನ ವಿಗ್ರಹ ಅಂತ ಕರಿತೀವಿ. ಊರ ದಂತಕಥೆಯ ಪ್ರಕಾರ ಇದು, ಊರ ದಂತಕಥೆಯ ಪ್ರಕಾರ ಇವನೇ ಅಂತಂದು ಹೇಳೋಕ್ಕಾಗೋದಿಲ್ಲ. ಕೋಷ್ಟರಾಯನ ವಿಗ್ರಹ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.